ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಜೋರಾಗಿದೆ. ಬಿಜೆಪಿ ಜೆಡಿಎಸ್ನಿಂದ ಅಹೋರಾತ್ರಿ ಧರಣಿ ನಡೆಯುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಯಾಕಂದ್ರೆ ಉಭಯ ಸದನದಲ್ಲಿ ವಿಪಕ್ಷ ಸದಸ್ಯರ ಗದ್ದಲ ಜೋರಾಗ್ತಾ ಇದೆ. ಎರಡು ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟನ್ನ ಹಿಡಿದಿದ್ದಾರೆ ವಿಪಕ್ಷ ನಾಯಕರು. ಆದ್ರೆ ಸಚಿವರ ರಾಜೀನಾಮೆಯನ್ನ ಪಡೆಯೋದಕ್ಕೆ ಸರ್ಕಾರ ಮಾತ್ರ ಹಿಂದೇಟು ಹಾಕ್ತಾ ಇದೆ. ಹೀಗಾಗಿ ಅಹೋರಾತ್ರಿ ಧರಣಿಯನ್ನ ನಡೆಸೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಚಿಂತನೆಯನ್ನ ನಡೆಸ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಜೋರಾಗ್ತಾ ಇದೆ. ಒಂದ್ ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋರಾಟವನ್ನು ಕೂಡ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇವತ್ತು ಸದನದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗಿದೆ. ಎಲ್ಲಿವರೆಗೂ ಮಂತ್ರಿ ಸ್ಥಾನಕ್ಕೆ, ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ನೀಡೋದಿಲ್ವೋ ಅಲ್ಲಿವರೆಗೂ ನಾವು ಸದನವನ್ನು ನಡೆಸೋದಕ್ಕೆ ಬಿಡೋದಿಲ್ಲ ಅಂತಲೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ರು. ಈಗ ಬಿಜೆಪಿ ಜೆಡಿಎಸ್ನಿಂದ ಅಹೋರಾತ್ರಿ ಧರಣಿ ನಡೆಯುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಉಭಯ ಸದನದಲ್ಲಿ ವಿಪಕ್ಷ ಸದಸ್ಯರ ಗದ್ದಲ ಜೋರಾಗ್ತಾ ಇದೆ. ಆದರೆ ಸಚಿವರ ರಾಜೀನಾಮೆಯನ್ನು ಪಡೆಯೋದಕ್ಕೆ ಸರ್ಕಾರ ಮಾತ್ರ ಹಿಂದೇಟು ಹಾಕ್ತಾ ಇದೆ. ಸ್ಪೀಕರ್ ನೇತೃತ್ವದಲ್ಲಿ ಸಂಧಾನ ಸಭೆ ವಿಫಲವಾಗಿದೆ. ಪ್ರತಿಪಕ್ಷ ನಾಯಕರ ಜೊತೆ ಒಂದು ಮೀಟಿಂಗ್ನ ನಡೆಸಿದ್ರು, ಸಂಧಾನ ಸಭೆ ಅದು. ಆದರೆ ಅದು ವಿಫಲವಾಗಿದೆ. ನಾಗೇಂದ್ರ ವಿರುದ್ಧ ಹೋರಾಟ ಕಂಟಿನ್ಯೂ ಆಗತ್ತೆ. ಧರಣಿಯನ್ನ ಕಂಟಿನ್ಯೂ ಮಾಡೋದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿಕೊಂಡಿದೆ. ಹೀಗಾಗಿ ಅಹೋರಾತ್ರಿ ಧರಣಿಯನ್ನು ನಡೆಸೋದಕ್ಕೆ ಬಿಜೆಪಿ ಜೆಡಿಎಸ್ ಚಿಂತನೆಯನ್ನ ನಡೆಸಿದೆ. ಮತ್ತೊಂದು ಕಡೆ ಈ ಕಡೆ ಕಾಂಗ್ರೆಸ್ ಕೂಡ ಸಚಿವರ ರಾಜೀನಾಮೆಯನ್ನು ಪಡೆಯೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದೆ. ಒಂದಷ್ಟು ಸ್ಪಷ್ಟನೆಯನ್ನು ನೀಡುವಂಥ ಪ್ರಯತ್ನ ಮಾಡ್ತಾ ಇದೆ. ಸೊ ಏನಾಗುತ್ತೆ ಕಾದು ನೋಡಬೇಕು. ಹೇಳಿದ್ರು 89 ಕೋಟಿ ಲೂಟಿ ಆಗಿರೋದು ನಿಜ. ಸರ್ಕಾರ ಖಜಾನೆಯಲ್ಲಿ 89 ಕೋಟಿ ಲೂಟಿ ಆಗಿದೆ, 187 ಕೋಟಿ ಅಲ್ಲ ಅಂತ ಹೇಳಿದ್ರು. ಅವ್ರು ರಾಜೀನಾಮೆ ಅಂತ ಹೇಳಿ ರಾಜೀನಾಮೆ ಕೊಟ್ರು. ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಹೆಂಗ್ ತಗೊಂಡ್ರಿ? ಸಿಬಿಐ ಅಲ್ಲಿ 4 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. ಸಿಬಿಐ ನಲ್ಲಿ 3 ಚಾರ್ಜ್ ಶೀಟು, ಒಂದು ಇಡಿ ಚಾರ್ಜ್ ಶೀಟು, ಇಷ್ಟು 4 ಅವ್ರ ಮೇಲೆ ಇದೆ. ಅದರಿಂದ ನೋಡಿ, ಚರ್ಚೆಗೆ ರೆಡಿ ಇದ್ದೀರಿ. ಅವರು ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ನಾವು ಚರ್ಚೆಗೆ ರೆಡಿ ಇದ್ದೀರಿ, ನಾವು ನೋಟಿಸ್. ಮಾನ್ಯ ಅಧ್ಯಕ್ಷರೇ, ತಮ್ಮ ಸಮ್ಮುಖದಲ್ಲೇ ಈಗ ಚರ್ಚೆ ಆಗಿದೆ ಒಳಗಡೆ. ನಾವು ವಿನಂತಿ ಮಾಡಿಕೊಂಡಿದ್ದೀವಿ ವಿರೋಧ ಪಕ್ಷದ ಮತ್ತು ತಾವು ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. ರಾಜೀನಾಮೆ ಕೊಡಿಸಿ, ರಾಜೀನಾಮೆ ಕೊಡಿ, ನಾವು ಚರ್ಚೆ ಪರಮೇಶ್ವರ್ ರಾಜೀನಾಮೆ ಕೊಡಿ. ನಾನು ಹೇಳ್ತೀನಿ, ಈಗ ಈಶ್ವರಪ್ಪನವ್ರನ್ನ ರಾಜೀನಾಮೆ ಕೊಡಿಸ್ತಾರಲ್ಲ, ವಿಷಯಗಳಿದೆ ಅದನ್ನೆಲ್ಲ ಈಶ್ವರಪ್ಪನ ರಾಜೀನಾಮೆ ಕೊಡಿಸ್ತಾರಲ್ಲ, ಅವಾಗ ತಾನೆ, ಅವಾಗ ಆತ್ಮಹತ್ಯೆ ತಾನೆ ಅದನ್ನು ಆಗಿದ್ದು. ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದೇ ಕೇಸಲ್ಲಿ ಸಿದ್ದರಾಮಯ್ಯನವರು ದಲಿತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜೀನಾಮೆ ತಗೊಂಡ ನಂತರ ಸಾಕಷ್ಟು ಬೆಳವಣಿಗೆ ಆಗಿದೆ. ಸಾಕಷ್ಟು ಬೆಳವಣಿಗೆ ಆಗಿದೆ. ಅವ್ರಿಗೆ ಪೆನ್ಷನ್ ಕೊಟ್ಟಿಲ್ಲ. ಆಮೇಲೆ ಚಂದ್ರಶೇಖರ್ ಅವ್ರಿಗೆ ಪೆನ್ಷನ್ ಕೊಟ್ಟಿಲ್ಲ, ಅವ್ರ ಮಗ ಕೆಲಸ ಕೊಟ್ಟಿಲ್ಲ. ಇವ್ರು ಮಾತ್ರ ಮಂತ್ರಿ ಮಾಡಿದ್ದೀರಾ? ಅವ್ರು ಕೇಳ್ತಾ ಇದಾರೆ, ಅವ್ರ ಹೆಂಡತಿ ನಮ್ಗೆ ಪೆನ್ಷನ್ ಕೊಟ್ಟಿಲ್ಲ, ಮಂತ್ರಿ ಮಾಡಿದ್ರಿ ಅಂತ ಕೇಳ್ತಾ ಇದಾರೆ. ಅವ್ರು ಸತ್ತೋರು, ಅದಕ್ಕೆ ಉತ್ತರ ಕೊಡ್ತೀರಾ? ಅವರು ದಲಿತರು ತಾನೆ, ಸತ್ತೋರು ದಲಿತರಲ್ಲ, ಸತ್ತೋರು ದಲಿತರಲ್ಲ. ಅವ್ರ ನ್ಯಾಯ ದಲಿತರಿಗೆ ನೀವು ಸತ್ತೋರು ನ್ಯಾಯ ಕೊಡ್ಬೇಕು ತಾನೆ. ನೀವು ಅವ್ರ ಮನೆಗೆ ಹೋಗಿದ್ರಲ್ಲ ಪರಮೇಶ್ವರ್ ಅವರ, ನೀವು ಅವ್ರ ಮನೆಗೆ ಹೋಗಿದ್ರಿ, ಮನೆಗೆ ಹೋಗಿ ಅವ್ರಿಗೆ ಏನ್ ಹೇಳಿದ್ರಿ? ಗವರ್ನರೇ ಪ್ರಮಾಣ ವಚನ ಕೊಟ್ಟಿದ್ದಾರೆ. ದಿ ಕಾನ್ಸ್ಟಿಟ್ಯೂಷನಲ್ ಆಕ್ಟ್ ಆಫ್ ದಿ ಸ್ಟೇಟ್ has given this swearing. ನಾನು ಹೇಳೋದೇನಂದ್ರೆ, ನೀವು ಒಂದು ಕೆಲಸ ಮಾಡಿ ಸರ್, ರಾಜೀನಾಮೆ ಕೊಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಓಕೆ, ಒಪ್ಕೊಳ್ಳೋಣ. ನಿಮಿಷ ವಜಾ ಮಾಡೋಕ್ಕೂ ಆಗಲ್ಲ ಅಂತ ಒಪ್ಕೊಳ್ಳೋಣ. ನೀವು ಅಟ್ಲೀಸ್ಟ್ ಒಪ್ಕೊಳ್ಳಿ. ಈ ಹಣವನ್ನ ಬಳ್ಳಾರಿ ಚುನಾವಣೆ ಬಳಸಿದ್ವಿ. ಈ ಚುನಾವಣೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡು, ಕಾಂಗ್ರೆಸ್ ಹೈಕಮಾಂಡ್ ಈ ಚುನಾವಣೆಗೆ ತೆಲಂಗಾಣ ಚುನಾವಣೆಗೆ ಇದನ್ನು ಬಳಸ್ಕೊಂಡ್ರೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ ಅಂತ ಒಪ್ಕೊಳ್ಳಿ. ಚುನಾವಣೆಗೆ ಇದನ್ನು ಬಳಸ್ಕೊಳ್ಳಿ ಅಂತ ಒಪ್ಕೊಳ್ಳಿ. ನೋಡಿ ಬಿಡೋಣ. ನೀವು
ಅದಕ್ಕೆಲ್ಲ ಉತ್ತರ ಕೊಡ್ತೀವಿ ನಾವು. ಅವ್ರು ಬಳ್ಳಾರಿಗೆ ಚುನಾವಣೆ ಖರ್ಚು ಮಾಡಿದ್ರು ಅಂತ ಹೇಳಿ ಅವ್ರ ಮನೆ ನಾವು ಅದಕ್ಕೆಲ್ಲ ಉತ್ತರ ನಾವು ಪ್ರಮಾಣ ಕೊಟ್ಟವ್ರು ಯಾರು? ಗವರ್ನರ್ ಯಾರು? ನೀವು ಗವರ್ನರ್ ಯಾರು? ಸರ್ ಗವರ್ನರ್ ಅವರು ಪ್ರಮಾಣ ವಚನ ಕೊಡ್ತಾರೆ ಅವ್ರಿಗೆ ಅಂತ ಹೇಳಿದಾಗ ತಮಗೆ ಅಷ್ಟು ಗೊತ್ತಿಲ್ಲ ಅಂದ್ರೆ ಏನ್ ಹೇಳ್ಬೇಕು? ಸರ್ ಕಂದಾಯ ಸಚಿವರೇ ಅವರು ಈಗ ಒಂದು ನಿಮಿಷ ಅಲ್ಲ ಈಗ ಅವರ ಅಧ್ಯಕ್ಷರೇ ಕಂದಾಯ ಸಚಿವರೇ ಇದರಲ್ಲಿ ನಿಮ್ ಪಾಲಿಲ್ಲ ಒಪ್ಕೋತೀನಿ. ನಿಮ್ ಪಾಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಪಾಲೆಷ್ಟು ಅಂತ ಹೇಳಿ. ಕಾಂಗ್ರೆಸ್ ಹೈಕಮಾಂಡ್ ಪಾಲೆಷ್ಟು ಅಂತ ಹೇಳಿ. ನಿಮ್ ಪಾಲಿಲ್ಲ ಒಪ್ಕೋತೀನಿ. ಕಾಂಗ್ರೆಸ್ ಪಾಲಿಲ್ಲ ಹೈಕಮಾಂಡ್ ಪಾಲೆಷ್ಟು ಅವಾಗ ಗೊತ್ತಾಗುತ್ತೆ ಅಂತ ಹೇಳಿ ಅಧ್ಯಕ್ಷರೇ. ಯಾರ್ಯಾರು ಎಷ್ಟೆಷ್ಟು ಅದಕ್ಕೆ ರಾಜೀನಾಮೆ ಕೊಟ್ಟಿರೋದು, ಅದಕ್ಕೆ ಚಾರ್ಜ್ ಶೀಟ್ ಹಾಕಿರೋದು, ಅದಕ್ಕೆ ಕೇಸ್ ಇರೋದು ಇದರಲ್ಲಿ. ಇದನ್ನ ಮಾಡಿ ವಜಾ ಮಾಡಿ ಆಮೇಲೆ ಉಳಿದ ಅಧಿವೇಶನ ನಡೆಸಿ. ಅಧ್ಯಕ್ಷರೇ ಹಿಂಗೆ ಅಧಿವೇಶನ ಕಂದಾಯ ಸಚಿವರೇ ಈಗ ನಾವು ದಯವಿಟ್ಟು ಅವ್ರ ಮನೆಗೂ ಹೋಗಿ ಭೇಟಿ ಮಾಡಿದ್ರಿ. ಭೇಟಿ ಮಾಡಿದ್ರಿ. ನಿಮ್ಗೆ ಕೆಲಸ ಕೊಡ್ತೀರಿ, ಪೆನ್ಷನ್ ಎಲ್ಲ ಇದುವರೆಗೂ ಕೊಟ್ಟಿಲ್ಲ. ಅವ್ರಿಗೆ ಪೆನ್ಷನ್ ಕೆಲಸನೂ ಕೊಟ್ಟಿಲ್ಲ ನೀವು. ಮತ್ತೆ ಮಂತ್ರಿ ಮಾಡಿದಿರಲ್ಲ ಅವ್ರನ್ನ. ಅವ್ರ ಹೆಂಡತಿ ಕೇಳ್ತಾ ಇದ್ದಾರೆ ಪೆನ್ಷನ್ ಕೊಟ್ಟಿಲ್ಲ, ಅವ್ರನ್ನ ಹೆಂಗೆ ಮಂತ್ರಿ ಮಾಡಿದ್ರಿ ಅಂತ ಅವ್ರ ಹೆಂಡತಿ ಕೇಳ್ತಾ ಇದ್ದಾರೆ. ಅದಕ್ಕೆ ಯಾರು ಉತ್ತರ ಕೊಡ್ತೀರಾ? ಸತ್ಯಷ್ಟು ವರ್ಷ ಆಯ್ತು. ನೀವು ಏನೇನ್ ಹೇಳ್ಬೇಕು ಎಲ್ಲ ಹೇಳಿ, ನಾವು ಉತ್ತರ ಕೊಡ್ತೇವೆ. ಅಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿಬಿಐ ಚಾರ್ಜ್ ಶೀಟ್ ಯಾವ ನೈತಿಕ ಸಂಕಲನ ಮಾಡುವಂತ ಕೆಲಸ ಅಲ್ಲ. ಬಳ್ಳಾರಿ ಚುನಾವಣೆ ಖರ್ಚು ಮಾಡಿದ್ದಾರೆ ಅಂತ ಅದನ್ನು ಹೇಳಿ ಪ್ರೂಫ್ ಕೊಡಿ, ಉತ್ತರ ಕೊಡ್ತೀವಿ ನಾವು. ನಿಮ್ಮ ನಿಯಮ ಬಹಳ ಸ್ಪಷ್ಟವಾಗಿದೆ. ಮಂತ್ರಿಗಳು ಉತ್ತರ ಕೊಡುವ ಉದ್ದೇಶಕ್ಕಾಗಿ ತನಿಖೆ ನಡೆಸಲು ಸಾಧ್ಯವಾಗುವಂತೆ ಹೊರತು ಯಾವ ಸದಸ್ಯರು ಯಾವ ವ್ಯಕ್ತಿಯನ್ನ ಕುರಿತು ಪರಮೇಶ್ವರ್ ಅಪರಾಧದ ಸಾಕ್ಷಿ ನೀವು ಕೊಡಿ ಈಗ ಗವರ್ನರ್ ಹೆಂಗೆ ಪ್ರಮಾಣ ಕೊಡ್ತಾರೆ? ರಾಜ್ಯದಲ್ಲಿ ಬರಗಾಲ ಇದೆ, ರಾಜ್ಯದಲ್ಲಿ ಬೇರೆ ಸಮಸ್ಯೆಗಳಿದ್ದಾವೆ. ಶಾಸಕರು ರಾಜ್ಯದ ಸಮಸ್ಯೆಗಳನ್ನು ಮಾಡಿದ್ದಾರೆ. ಆದರೆ ಇವರು ಇವತ್ತು ಅಧಿಕಾರ ರಾಜ್ಯಗೋಸ್ಕರ ಸಮಸ್ಯೆಗಳಿದೆ ಹಾಳು ಮಾಡ್ತಾ ಇದ್ದಾರೆ. ಬರ ಇದೆ ಇವರಿಗೆ ಇಡೀ ರಾಜ್ಯದಲ್ಲಿ ಬರ ಇದೆ. ರಾಜ್ಯದಲ್ಲಿ ಬರ ಇದೆ, ಕೆಲಸ ಮಾಡಿ. ಕೇಂದ್ರದಿಂದ ಸಹಕಾರ ಕೊಡ್ಸಿ. ಸರ್ಕಾರ ಅದು ಬಿಟ್ಬಿಟ್ಟು ನಿಮ್ಗೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದೀರಾ? ರಾಜಕೀಯ ಮಾಡಕ್ ಬರ್ತಿದ್ದೀರಾ ನೀವು? ನೋಟಿಸ್ ಕೊಟ್ಟು ಮಾಡ್ಲಿ, ಅದೆಲ್ಲದಕ್ಕೂ ನಾವು ಉತ್ತರ ಕೊಡ್ತೇವೆ. ಆದ್ರೆ ಇವತ್ತು ಇಡೀ ಅಧಿವೇಶನ ನಡೆಯದ ಹಾಗೆ ನೋಟಿಸ್ ಕೊಟ್ಟೆ ನಾವು ಉತ್ತರ ಕೊಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಬರ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಕೇಂದ್ರಕ್ಕೆ ನಾವು ಮನವಿ ಮಾಡಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಿ. ಇಡೀ ರಾಜ್ಯದಲ್ಲಿ ಬರ ಇದೆ, ನಿಮಗೆ ಯಾವ ಆಸಕ್ತಿ ಇಲ್ಲ, ಬರದ ಬಗ್ಗೆ ಆಸಕ್ತಿ ಇಲ್ಲ ನಿಮ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಸಕ್ತಿ ಇಲ್ಲ ನಿಮ್ಗೆ. ಲೋಕಸಭೆ ಭಾಗವಹಿಸಿರ್ಲಿಲ್ಲ. 157 ಕೋಟಿನ ಉಸುಲಿ ಮಾಡಿ
ನಾಗೇಶ್ವರಿಗೆ ಏನ್ ಮಾಡ್ಸಿ? ವಿರುದ್ಧ ಕೇಳಿ ಹೋಗಿ. ಸಂಪೂರ್ಣ ಬೇಜವಾಬ್ದಾರಿ ಗೌರ್ನರ್ ಅವರಲ್ವಾ ಪ್ರಮಾಣ ಕೊಟ್ಟಿದ್ದು? ಅವ್ರನ್ನ ಮಂತ್ರಿ ಮಾಡಿದ್ಯಾ? ರಾಜ್ಯದ ಜನಗಳ ವಿರೋಧ ಇವರು. ರಾಜ್ಯದ ಜನಗಳ ಹಿತ ಈಶ್ವರಪ್ಪ ರಾಜೀನಾಮೆ ಕೊಡುವಾಗ ನಿಮ್ಗೆ ಬಂದಿರ್ಬೋದು, ಮುಂದೂಡಿ ನೈತಿಕತೆ ಬಂದಿರ್ಬೋದು. ಈಶ್ವರಪ್ಪನವರು ರಾಜೀನಾಮೆ ಕೇಳುವಾಗ ಎಸ್, ಸಚಿವ ಬಿ ನಾಗೇಂದ್ರ ರಾಜೀನಾಮೆಯನ್ನು ನೀಡಬೇಕು ಅನ್ನುವಂಥ ವಿಚಾರ ಯಾವಾಗ ನಾಗೇಂದ್ರ ಅವರ ಹೆಸರು ಕ್ಯಾಬಿನೆಟ್ನಲ್ಲಿ ಘೋಷಣೆ ಆಯಿತು, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಆಗಿನಿಂದಲೂ ಕೂಡ ಈ ಹೋರಾಟ ಆರಂಭವಾಗಿದೆ. ಹಾಗೆ ಸದನದ ಒಳಗೂ ಕೂಡ ಗದ್ದಲ ಶುರುವಾಗಿದೆ.